ಒಂದು ದಿನ ಒಬ್ಬ ಹುಡುಗ ಕಾಡಿನ ದಾರಿಯಲ್ಲಿ ಅಡ್ಡಾಡುತ್ತಿದ್ದನು. ಆಕಸ್ಮಿಕವಾಗಿ ಅವನಿಗೆ ಒಂದು ಎತ್ತರವಾದ ಮರದ ಮೇಲೆ ದೊಡ್ಡದಾದ ಜೇನುಗೂಡು ಕಾಣಿಸಿತು. ಆ ಜೇನುಗೂಡಿನ ಸಿಹಿಯಾದ ಜೇನುತುಪ್ಪವನ್ನು ಪಡೆಯಬೇಕೆಂಬ ಆಸೆಯಿಂದ ಅವನು ತಕ್ಷಣ ಮರ ಹತ್ತಲು ಪ್ರಾರಂಭಿಸಿದನು. ಬಹಳ ಕಷ್ಟಪಟ್ಟು ಜೇನುಗೂಡನ್ನು ಕಿತ್ತು ಕೆಳಗೆ ತಂದನು. ಆ ಸಮಯದಲ್ಲಿ ಅವನು ಪ್ರೀತಿಯಿಂದ ಸಾಕಿದ್ದ ಒಂದು ಮೊಲ ಅವನ ಬಳಿ ಬರುತ್ತದೆ. ಅದಕ್ಕೆ ಅವನು ಜೇನುಗೂಡಿನಿಂದ ಸ್ವಲ್ಪ ಜೇನುತುಪ್ಪವನ್ನು ತೆಗೆದು ಆ ಮೊಲಕ್ಕೆ ಹಾಕಿದನು. ನಂತರ ತಾನು ಆ ಜೇನುತುಪ್ಪವನ್ನು ಸವಿಯುತ್ತಾ ಕುಳಿತಿರುತ್ತಾನೆ. ಅಷ್ಟರಲ್ಲಿ ಅಲ್ಲೇ ಹತ್ತಿರದಲ್ಲಿದ್ದ ಅವನ ಮುದ್ದಿನ ಮೊಲವು ಜಿಗಿದು ಬಂದು ನೆಲದ ಮೇಲೆ ಬಿದ್ದಿದ್ದ ಜೇನುತುಪ್ಪವನ್ನು ತಿನ್ನಲು ಪ್ರಾರಂಭಿಸಿತು. ಕೆಲವು ಹೊತ್ತಿನ ನಂತರ ಜೇನುತುಪ್ಪ ತಿಂದ ಹುಡುಗ ಮನೆಗೆ ಹೊರಟನು. ಆದರೆ ಅಷ್ಟರಲ್ಲಿ ಜೇನುಗೂಡಿನಲ್ಲಿದ್ದ ನೂರಾರು ಜೇನುನೊಣಗಳು ಕೋಪದಿಂದ ಹೊರಬಂದು ಜೇನುತುಪ್ಪ ತಿನ್ನುತ್ತಿದ್ದ ಅವನ ಪ್ರೀತಿಯ ಮೊಲದ ಮೇಲೆ ಏಕಾಏಕಿ ದಾಳಿ ಮಾಡಿದವು. ಮೊಲವು ಭಯದಿಂದ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಅಸಂಖ್ಯಾತ ಜೇನುನೊಣಗಳ ದಾಳಿಗೆ ತುತ್ತಾಗಿ ಅಲ್ಲೇ ಒದ್ದಾಡಿ ಕೊನೆಯುಸಿರೆಳೆಯಿತು. ಹುಡುಗನು ಸ್ವಲ್ಪ ದೂರ ಹೋದ ನಂತರ ತನ್ನ ಮೊಲ ಹೇಗಿದೆ ಎಂದು ನೋಡಲು ಹಿಂತಿರುಗಿದನು. ಆಗ ಅವನ ಮುದ್ದಿನ ಮೊಲವು ನೆಲದ ಮೇಲೆ ಸತ್ತು ಬಿದ್ದಿರುವುದನ್ನು ಕಂಡು ಅವನಿಗೆ ಆಘಾತವಾಯಿತು. ಓಡಿ ಬಂದು ನೋಡಿದಾಗ ಅವನಿಗೆ ಎಲ್ಲ ವಿಷಯವೂ ಸ್ಪಷ್ಟವಾಗಿ ಅರ್ಥವಾಯಿತು. ತಾನು ಕಿತ್ತ ಜೇನುಗೂಡಿನಿಂದ ಹಾಕಿದ ಜೇನುತುಪ್ಪವನ್ನು ತಿಂದಿದ್ದರಿಂದಲೇ ಜೇನುನೊಣಗಳು ತನ್ನ ಮುದ್ದಿನ ಮೊಲದ ಮೇಲೆ ದಾಳಿ ಮಾಡಿವೆ ಎಂದು ತಿಳಿದು ಅವನು ದುಃಖದಿಂದ ಜೋರಾಗಿ ಅಳಲು ಪ್ರಾರಂಭಿಸಿದನು. ಅಯ್ಯಯ್ಯೋ ದೇವರೇ, ಇದೆಲ್ಲ ನನ್ನಿಂದಲೇ ಆಗಿದ್ದು. ನನ್ನ ಮುದ್ದಿನ ಮೊಲವನ್ನು ನಾನೇ